ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ವಸು ಯಾಕೇನಾಯ್ತು ಅಳ್ತಿದ್ಯಾ? ಅದು ಅದು ಅಪ್ಪ ಅಮ್ಮ ನೆನಪಾಗ್ತಿದ್ರು. ಅಪ್ಪ ಅಮ್ಮ ನೆನಪಿಗೆ ಬಂದ್ರು, ಇನ್ಯಾರೋ ನೆನಪಿಗೆ ಬಂದ್ರು ಅಂತ ನೀನು ಇದ್ದೇ ಬಿಟ್ಕೊಂಡು ಈ ಥರ ಅಳ್ತಾ ಕೂತ್ಕೊಂಡ್ರೆ ಹೇಗೆ ಹೇಳೋ? ಹೊಟ್ಟೆಲಿರೋ ಮಗು ಆರೋಗ್ಯದ ಗತಿ ಏನಾಗಬೇಕು? ಅದು ಚೆನ್ನಾಗಿರ್ಬೇಕು ಅನ್ನೋ ತಾನೇ ನನ್ನ ಉದ್ದೇಶ. ಒಂದ್ ಕಡೆ ಅದ್ರ ಸಮಾಧಿ ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದೀಯಾ, ಇನ್ನೊಂದ್ ಕಡೆ ಸಹಜವಾಗಿ ನನ್ನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ. ನೀನ್ ಇಷ್ಟೊಂದು ನೀಚ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಚೇತು. ಯಾಕೆ ಸುಮ್ಮನೆ ಇದೆಯಾ ಬಸ್ಸು? ಓ, ನಿನ್ನ ಮನ್ಸಲ್ಲಿ ಏನಿದೆ ಅಂತ ನಾ ಹೇಳ? ನಾಳೆ ಹುಟ್ಟುವಂತ ಮಗುಗೆ ಏನಂತ ಹೆಸರಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ, ಹೌದು ತಾನೆ? ಅಲ್ಲ, ನಾನು ನಿನ್ಗೆ ಎಷ್ಟು ನಿಯತ್ತಾಗಿದ್ದೀನಿ, ನೀನ್ ನನ್ಗೆ ಎಷ್ಟು ನಿಯತ್ತಾಗಿದೀಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ರೀತಿಯೆಲ್ಲ ಆಲೋಚನೆ ನೀನು ಮಾಡ್ಲೇ ಕೂಡುದು. ಯಾಕಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಮನ್ಸು ನಂಬ್ಕೊಂಡ್ಬಂದವರು. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಅಪನಂಬಿಕೆ ಬರ್ಕೂಡ್ದು. ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ದೇವ್ರು ಬೇಕಾದ್ರೆ ನನ್ನ ಪ್ರಾಣ ತಗೊಳ್ಳಿ, ಆದ್ರೆ ನಿನ್ನ ಮತ್ತು ನಮ್ಮ ಮಗುನ ಸುಖವಾಗಿಡ್ಲಿ. ಆದ್ರೆ ನೀನ್ ಯಾವತ್ತೂ ಮೋಸ ಮಾಡಲ್ಲ ಅಲ್ವಾ? ಮೋಸ ಮಾಡೋದಿರ್ಲಿ, ಅಕಸ್ಮಾತ್ ಆ ಥರ ಯೋಚನೆ ಮಾಡಿದ್ರು ಆ ಕ್ಷಣಕ್ಕೆ ನನ್ನ ಪ್ರಾಣ ಇರೋದಿಲ್ಲ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯಾ. ಇಲ್ಲೇ ಇದ್ರೆ ನನ್ನ ಮಗು ಪ್ರಾಣದ ಜೊತೆ ನನ್ನ ಪ್ರಾಣನೂ ತೆಗೆದು ಬಿಡ್ತೀಯಾ. ಸುಧಾ, ಯಾಕೆ ಏನು ಮಾತಾಡ್ತಿಲ್ಲ? ಅದು ಅದು ನಂಗೆ ನಿದ್ದೆ ಬರ್ತಾ ಇದೆ. ರೀ ಮಿಸ್ಟರ್, ಇಲ್ಲೋಡಿ, ಎಲ್ಲಿ ಹೋದ್ರು ಪೇಷಂಟು? ನನಗೆ ಗೊತ್ತಿಲ್ಲ ಮೇಡಮ್, ನಿಮ್ಗೆ ಗೊತ್ತಿರಬೇಕು. ಟಾಯ್ಲೆಟ್ಗೆ ಏನಾರು ಹೋಗಿದ್ದಾಳ? ಇಲ್ಲ, ನಾನು ನೋಡ್ದೆ ಅವಾಗ್ಲೇ. ಹೋಗಿಲ್ಲ. ಚೆಕಪ್ಗೆ ಏನಾರು ಕರ್ಕೊಂಡು ಹೋಗಿದ್ದಾಳ ಡಾಕ್ಟ್ರು? ಡಾಕ್ಟ್ರೇನು ಹೇಳಿಲ್ಲ ಆ ಥರ. ಹೋಗಿ ಹೊರಗಡೆ ಏನಾದರೂ ಹೋಗಿದಾರಂತ ನೋಡ್ಕೊಂಡು ಬನ್ನಿ. ನನ್ನನ್ನಷ್ಟೇ ಅಲ್ಲ, ಸೀತಾರಾಮಯ್ಯನ ಕುಟುಂಬದ ಯಾರನ್ನು ನಿನ್ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ನೀನು, ಅಂಜಲಿ, ಅಂಜಲಿ ತಂದೆ ಮದನ್, ನೀವೆಲ್ಲರೂ ಸೇರ್ಕೊಂಡು ಮಾಡ್ತಿರೋ ಕುತಂತ್ರ ಏನು ಅಂತ ನನಗೆ ತುಂಬಾನೇ ಚೆನ್ನಾಗಿ ಬದಲಾಗು. ಯಾಕಂದ್ರೆ ಕೆಟ್ಟದಕ್ಕೆ ಯಾವತ್ತೂ ಉಳ್ಗಾಲ ಇಲ್ಲ. ಬೇಗ ಬೇಗ. ಏನಿದು, ಅಳಿಯಂದ್ರು ವಸುದ ಇಬ್ರು ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾರೆ? ಚೆಕಪ್ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ, ಬರ್ತಾರೆ ಇಲ್ಲಿ. ಏ ವೈ, ಇಲ್ಲಿ ನೋಡೆ, ನಾವು ತಂದ್ಕೊಟ್ರೋ ಹಣ್ಣು ಬ್ರೆಡ್ ಎಲ್ಲ ಹಾಗೇ ಇದೆ. ಅಳಿಯಂದ್ರು ಮಗಳ ಕೊಟ್ಟೇ ಇಲ್ಲ. ಏನು ನೀವು ತಂದ್ಕೊಟ್ರದನ್ನೇ ಕೊಡ ಕಾಯ್ಕೊಂಡು ಕೂತಿರ್ತಾರೆ ಅನ್ಕೊಂಡಿದೀರಾ? ನಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಮಗಳನ್ನ.
ಚಾಕು ಕಾಣಿಸ್ತಾ ಇಲ್ವಲ್ಲ? ರೀ ಸುಮ್ಮನೆ ಇಡ್ರಿ ಅಲ್ಲಿ, ಬರೀ ತಿನ್ನೋದೇ ಆಯ್ತು ನಿಮ್ದು. ಎಲ್ಲಿ ಪೇಷಂಟ್ನ ಕರ್ಕೊಂಡ್ ಬಂದ್ರಾ? ಪೇಷಂಟ್ ಕರ್ಕೊಂಬಂದ್ರ? ಎಲ್ಲಿ ಹೋಗಿದಾರ ಅವರು? ಅವ್ರು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ, ಅವ್ರ ಹಸ್ಬೆಂಡ್ ಹುಡ್ಕಡಕ್ ಹೋಗಿದ್ದಾರೆ. ಅಲ್ಲ, ಚೆಕಪ್ ಕರ್ಕೊಂಡು ಹೋಗಿಲ್ವಾ ಸಿಸ್ಟರ್? ಇಲ್ಲ, ಕರ್ಕೊಂಡು ಹೋಗಿಲ್ಲ. ಏನ್ ಹೇಳ್ತಿದ್ದೀರಾ ಸಿಸ್ಟರ್? ಹಾ, ಬೇಗ ನೋಡಿ, ಡಾಕ್ಟರ್ ಇವಾಗ ರೌಂಡ್ಸ್ಗೆ ಬರ್ತಾರೆ. ಏನು ಮಾಡೋದು? ನೋಡೋಣ ಎಲ್ಲಿದ್ದಾಳೆ ಅಂತ. ಡಾಕ್ಟರ್, ಹೊಸದ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲೇ ಎಲ್ಲೋ ಇರಬೇಕು ನೋಡಿ. ಎಲ್ಲೂ ಇಲ್ಲ ಡಾಕ್ಟರ್, ಎಲ್ಲ ಕಡೆ ನೋಡಾಯ್ತು. ಅಲ್ಲ, ಒಬ್ಳು ಪೇಷಂಟ್ ನಿಮ್ಮ ಹಾಸ್ಪಿಟಲ್ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗೋದಿಲ್ವಾ? ಅಲ್ಲೇ ರೀ, ಇಷ್ಟೊತ್ತವಳು ನಿಮ್ ಜೊತೆನೇ ಇದ್ಲಲ್ವಾ? ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಹೇಳಿ? ನೋಡಿ, ಇದು ಹಾಸ್ಪಿಟ್ಲು, ಜೈಲಲ್ಲ. ಎಲ್ಲಾ ಕೈದಿಗಳನ್ನು ನೋಡ್ಕೊಳ್ಳೋದಿಕ್ಕೆ ಇಲ್ಲೇ ಎಲ್ಲೋ ಇರಬೇಕು ಹುಡುಕಿ. ಅಳಿಯಂದ್ರೆ ಏನಾಯ್ತು? ಬೆಳಗಿಂದ ಹೊಸದ ಕಾಣಿಸ್ತಾ ಇಲ್ಲ. ಅಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಹೇಗೆ? ಯಾವ್ದಾದ್ರು ವಿಷಯಕ್ಕೆ ಮುನಿಸ್ಕೊಂಡಿದ್ಲಾ? ಅಯ್ಯೋ, ಅಂಥದ್ದು ಏನೂ ಆಗಿರ್ಲಿಲ್ಲ, ಆರಾಮಾಗೇ ಇದ್ಲು. ಮತ್ತೆ ಎಲ್ಲಿಗೆ ಹೋದ್ಲಿ ಇವಳು? ಸರಿ ಸರಿ, ಸುಮ್ಮನೆ ಮಾತಾಡ್ತಾನೆ ಇರೋದ್ರಲ್ಲಿ ಇದು ಟೈಮ್ ವೇಸ್ಟು. ನಡೀರಿ, ಎಲ್ಲಿದ್ದಾಳೆ ಅಂತ ನೋಡೋಣ. ಹಲೋ ವಸುಧಾ, ಎಲ್ಲಿದೀಯ ಮಗಳೇ? ಅಯ್ಯೋ, ಏನಾಯ್ತಮ್ಮ? ನಿನ್ಗೋಸ್ಕರ ಎಲ್ಲರೂ ಹುಡುಕಾಡ್ತಾ ಇದೀವಿ, ನೀನ್ ಎಲ್ಲಿದೀಯ ಅದನ್ನ ಹೇಳಮ್ಮ. ಹೌದಾ? ಸರಿ ಸರಿ ಸರಿ, ನಾನು ಬರ್ತೀನಿ ಬಿಡು. ಏ ಅಲ್ರಿ, ಹೊಸದ ಕಾಣಿಸ್ತಾ ಇಲ್ಲ, ಹುಡುಕ್ರಿ ಅಂದ್ರೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ರಲ್ಲ, ಬನ್ರಿ. ನಾವೆಲ್ಲಿಂದ ಹೋಗ್ಬೇಕು? ಎಲ್ಲಿಗೆ ಹೇಳ್ತೀನಿ, ಸುಮ್ಮನೆ. ಹೊಸದನ್ನೆಲ್ಲರ ಕಡೆ ಸಿಕ್ಕಿದ್ಲಾ? ಇಲ್ಲ ಅಳಿ, ಅಂದ್ರೆ ಒಂದೇ ಸಮಯ ಎಲ್ಲ ಕಡೆ ಹುಡುಕಾಡ್ತಾ ಇದೀವಿ. ಮನೆಯಿಂದ ಬೇರೆ ಫೋನ್ ಬಂದಿತ್ತು, ನಾವು ಮನೆಗೆ ಹೋಗ್ತೀವಿ. ಅಕಸ್ಮಾತ್ ಅವ್ಳು ಮನೆಗೆ ಏನಾದ್ರು ಬಂದ್ರೆ ನಿಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ನೀವು ಹುಡುಕಕ್ ಶುರು ಮಾಡಿ. ನೋಡಿ, ಆ ಕಡೆ ಈ ಕಡೆ ಎಲ್ಲ ನಡಿ. ನೋಡಿ, ಅಲ್ಲ, ಈ ಚಿಕ್ಕತೆ ಯಾಕೆ ಸೈಲೆಂಟ್ ಆಗಾದ್ರು? ಮದನ್ ಮೋಹನ್ ಕಳ್ಸಿರೋಂತ ಫೋಟೋಸ್ ನೋಡಾದ್ಮೇಲೂ ಏನು ಇಶ್ಯೂ ಮಾಡ್ಲಿಲ್ಲ ಅಂದ್ರೆ ಹ್ಯಾಕ್ ಸಾಧ್ಯ? ಇಷ್ಟಕ್ಕೂ ಯಾವತ್ತೆ ತಾನೇ ತನ್ನ ಸೊಸೆ ಬೇರೆ ಯಾವನ್ ಜೊತೆನೆ ಇರೋದನ್ನ ಸಹಿಸ್ಕೋತಾಳೆ? ಇಲ್ಲ, ಕೆಲವೊಂದ್ಸತಿ ಮನೆ ಹಾಳು ಮಾಡೋಂತ ವಿಷಯ ಕೊಟ್ರೆ ಸಾಲದು, ಅದನ್ನ ಪಕ್ಕದಲ್ಲೇ ಕೂತ್ಕೊಂಡು ಕಾರ್ಯರೂಪಕ್ಕೆ ತರಬೇಕು. ಚುಚ್ಚಿ ಅದೇ ಮಾತನ್ನ ಹೇಳ್ಬೇಕು. ವಾ, ಈ ಮನೆ ಒಡೆಯೋ ಅಂತ ಕೆಲಸ ಇಷ್ಟು ಕಷ್ಟ ಅಂತ ಗೊತ್ತಿರ್ಲಿಲ್ಲ. ಏನ್ ಮಾಡೋದು ಇವಾಗ? ಚಿಕ್ಕತೆ ಯಾಕೆ ಮೇಲಕ್ಕೆ ಹೋದ್ರು? ಕೈಯಲ್ಲಿ ನಾನ್ ಕೊಟ್ಟಿದ್ದ ಕವರೇ ಇದೆ. ಏನ್ ನಡೀತಿದೆ ಇಲ್ಲಿ? ಅತ್ತೆ, ಅತ್ತೆ, ಏನ್ ಮಾಡ್ತಿದ್ದೀರಾ ಅತ್ತೆ? ಮೆಲ್ಲಗ್ ಗಾಯತ್ರಿ, ಬೇಡದೇ ಇರೋದನ್ನ ಸುಟ್ಟಾಕ್ತಾ ಇದೀನಿ. ಅಲ್ಲ, ಇದು ನಾನ್ ಕೊಟ್ಟಿದ್ ಕೊರಿಯರ್ ಕವರ್ ಅಲ್ವಾ? ಹೌದು, ಅದೇ. ಅದರಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗತ್ತೆ ಅನ್ಸ್ತು. ಅದಕ್ಕೆ ಬೇರೆಯವ್ರ ಕಣ್ಣಿಗೆ ಬೀಳೋದಕ್ಕಿಂತ ಮುಂಚೆ ನಾನೇ ಸುಟ್ಟಾಕ್ತಾ ಇದೀನಿ. ಇಷ್ಟಕ್ಕೂ ಅದ್ರಲ್ಲಿ ಏನಿತ್ತು ಅತ್ತೆ? ಬಿಟ್ಬಿಡು ಗಾಯತ್ರಿ, ಇದು ವಿಷಯ ನಂದ್ರಲ್ಲೇ ಸತ್ತೋಗ್ಲಿ. ನಾಳೆ ಹೀಗಾಗುತ್ತನ್ನೋದನ್ನ ಬದಲಾಯಿಸ್ಬೋದು. ನಿನ್ನೆ ಆಗಿದ್ದನ್ನ ಯಾರು ಬದಲಾಯಿಸಕ್ ಸಾಧ್ಯನಾ? ಅಯ್ಯೋ, ಇವಳು ಒಳ್ಳೆ ಬುದ್ಧಿಗೆ ಒಂದಿಷ್ಟು ಬೆಂಕಿ ಹಾಕ. ರಾಧಾ ಅಂತ ಮಾಡಿ ಕೀರ್ತಿನ ಮನೆಯಿಂದ ಆಚೆ ಕಳಿಸ್ತಾಳೆ ಅನ್ಕೊಂಡ್ರೆ ಇವಳು ಕುಟುಂಬದ ಕಣ್ಣಿಗೆ ಸಾಕ್ಷಿ ಬೀಳದೆ ಇರೋ ಹಾಗೆ ನೋಡ್ಕೊತಿದ್ದಾಳೆ. ಇನ್ಮೇಲೆ ಕೈಗೆ ಸಿಕ್ಕ ಪಟಾಕಿನ ಬೇರೆಯವ್ರ ಕೈಗೆ ಕೊಡಬಾರ್ದು, ನಾನೇ ಹಚ್ಚಿ ಡಮ್ ಅಂತ. ಅತ್ತೆ, ಅತ್ತೆ, ಏನಾಯ್ತತ್ತೆ? ನಾನ್ ಮನೆ
ದೇವ್ನ ಕರ್ಕೊಂಡ್ ಬರ್ತೀನಿ. ಏನ್ ಹೋಗ್ತಿದ್ದೀರಾ ಅತ್ತೆ? ಕೊಡಿ ಏನಾಯ್ತತ್ತೆ? ಏನಾಯ್ತತ್ತೆ? ಹೆದರ್ಕೊಂಬೇಡ, ನಂಗೆ ಆಸ್ತಮಾ ಇದೆ. ಹೊಗೆ ಅಂದ್ರೆ ಅಲರ್ಜಿ. ಆಗದೇ ಇಲ್ಲ. ಮಂಗಳಾರತಿ ತಗೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ಸದ್ಯ ನೀನು ಇಲ್ಲಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಎಲ್ಲರೂ ಬರೋರು, ನಾನು ಸುಟ್ಟಿದ್ದನ್ನ ನೋಡೋರು. ಥ್ಯಾಂಕ್ಸ್ ಮಾ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕತ್ತೆ? ಅಯ್ಯೋ, ಸುಮಾರು ವಿಷಯಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ಒಟ್ಟಿನಲ್ಲಿ ನಿನ್ನಂತ ಒಳ್ಳೆಯವಳನ್ನ ಈ ಕುಟುಂಬ ಸೊಸೆಯಾಗಿ ಪಡೆಯೋಕ್ಕೆ ಅದೃಷ್ಟ ಮಾಡಿತ್ತು. ಅಂದಾಗೆ ಈ ಫೋಟೋ ಸುಟ್ಟಿದ್ದ ವಿಷಯನ ಎಲ್ಲೂ ಹೇಳ್ಬೇಡ. ಅಯ್ಯೋ, ನಾನೇನಕ್ಕೆ ಹೇಳಿ ಅತ್ತೆ? ಇಷ್ಟಕ್ಕೂ ಅದ್ರಲ್ಲಿ ಫೋಟೋಸ್ ಇದೆ ಅಂತ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ನೀವ್ ಹುಷಾರಾಗಿದ್ದೀರಾ ಅತ್ತೆ? ನಾನು ಹುಷಾರಾಗಿದ್ದೀನಿ, ಆದರೆ ಈ ಮನೇನ ಹುಷಾರಾಗಿ ಕಾಯ್ಕೊಬೇಕು. ಬಂದಿರೋಳು ಯಾವ ಸಮಯಕ್ಕೆ ಏನ್ ಮಾಡ್ತಾಳೋ. ಅಯ್ಯೋ, ಕೀರ್ತಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ಅವಳು ಸರಿ ಹೋಗ್ತಾಳೆ. ನಿನ್ನಲ್ಲಿರೋಷ್ಟು ಒಳ್ಳೆ ಗುಣ ಅವಳಿಗಿಲ್ಲ. ಸದ್ಯಕ್ಕೆ ನಿಮ್ ಒಳ್ಳೆ ಗುಣಗಳೇ ನನ್ನ ಐಡಿಯಾಗಳನ್ನ ಹಾಳು ಮಾಡ್ತಾ ಇರತ್ತೆ. ಅಲ್ರಿ, ಹೊಸದ ಇಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗ್ರಿ ಗೊತ್ತು? ಗೊತ್ತಿದ್ರೆ ಆ ವಿಷಯನ ಅಳಿಯಂದ್ರಿಗೆ ಹೇಳ್ಬೋದಾಗಿತ್ತಲ್ವಾ? ಏನು ನಡೀತಾ ಇದೆ ಇಲ್ಲಿ? ಅಯ್ಯೋ, ಏನಾಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಬಾಯ್ ಮುಚ್ಕೊಂಡು ಚಪ್ಪಿರೋ ಮೊದಲು ವಸುದಾ. ವಸುದಾ, ವಸುದಾ, ಏ ವಸುದಾ, ವಸುದಾ, ಅಪ್ಪ, ವಸುದಾ, ಏನಾಯ್ತು ವಸುದಾ? ಏನಾಯ್ತು ವಸುದಾ? ಯಾಕೆ ವಸುದಾ? ಯಾಕೆ ನಡಕ್ತಿದ್ದೆ? ಏನಾಯ್ತು ಅಂತ ಹೇಳ ವಸುದಾ. ಸ್ವಲ್ಪ ಸಮಾಧಾನವಾಗಿ ಮಾತಾಡು. ನೀನು ಆಸ್ಪತ್ರೆಯಿಂದ ಯಾಕೆ ಓಡ್ಬೋದೆ? ಏನಾಯ್ತು? ಯಾಕೆ ಅಂತಿದ್ಯಾ? ಅಪ್ಪ, ನನಗೆ ನನ್ನ ಮಗು ಬೇಕಪ್ಪ. ಅಲ್ಲೇ ಇದ್ದಿದ್ರೆ ನನ್ನ ಮಗುನ ಸಾಯಿಸ್ಬಿಡ್ತಿದ್ರು. ಯಾರೇ ನಿಮ್ ಮಗುನ ಸಾಯಿಸೋರು? ನನ್ ಗಂಡ. ಏನ್ ಹೇಳ್ತಿದ್ಯ ವಸುದಾ? ಹೇಗಾದ್ರೂ ಮಾಡಿ ಮಗುನ ಸಾಯಿಸ್ಬಿಡಿ. ಅಲ್ಲ ವಸುದಾ, ನನ್ ಗಂಡ ತುಂಬಾ ಒಳ್ಳೆಯವನು, ನನ್ನ ತುಂಬಾ ಪ್ರೀತಿಸ್ತಾನೆ ಅಂತೆಲ್ಲ ಹೇಳಿದ್ದೆ. ಆದ್ರೆ ಆ ಕೀರ್ತಿ ನನ್ ಗಂಡನ್ ತಲೆ ಎಲ್ಲ ಕೆಡಿಸ್ಬಿಟ್ಟಿದ್ದಾಳಮ್ಮ. ಅಂದ್ರೆ ಆ ಕೀರ್ತಿ ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ಲು. ನಿನ್ ಗಂಡ ನಿನ್ ಮಗುನ ಕೊಲ್ತಾನೆ, ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ಲು. ಆದ್ರೆ ನಾನು ಅವಳು ಯಾವ ಮಾತನ್ನು ತಲೆಗೆ ಹಾಕೊಳ್ಳಿಲ್ಲ. ಆಮೇಲೆ ನನ್ ಗಂಡನ ಜೊತೆ ಏನೋ ಮಾತಾಡ್ತಾ ಇದ್ಲು. ಅವಳೇ ನನ್ ಗಂಡನ್ ಮನ್ಸು ಬದಲಾಯಿಸಿದಾಳಮ್ಮ. ಇಲ್ಲ ಅಂದಿದ್ರೆ ಚೇತು ಈ ರೀತಿ ಮಾಡ್ತಾ ಇರ್ಲಿಲ್ಲ. ಅಲ್ಲ ವಸುದಾ, ಯಾರು ಏನೇ ಹೇಳಿದ್ರು ನಿನ್ ಗಂಡ ನಿರ್ಧಾರ ಗಟ್ಟಿಯಾಗಿರ್ಬೇಕು ತಾನೆ? ಅದಕ್ಕೆ ನನಗ್ ಸಿಕ್ ಬಂದಿರೋದು. ಯಾರ್ದೋ ಮಾತು ಕೇಳ್ಕೊಂಡು ಬದ್ಲಾಗೋ ನನ್ ಗಂಡ ನನಗ್ ಬೇಡ. ಅಳಬೇಡ ಮಗಳೇ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಆದ್ರೆ ನಿನ್ನ ಮನೆಗೆ ಕರ್ಕೊಂಡು ಹೋಗೋದು ಹೇಗಮ್ಮ? ಅಪ್ಪ, ನೀವೇನಾದ್ರೂ ಈಗ ನನ್ ಮನೆಗ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಅಷ್ಟೇ. ಚೇಚೆ, ಸಾಯೋ ಮತ್ತೆ ಯಾಕೆ ಆಡ್ತಿದ್ಯಾ ಮಗಳೇ? ನಿಮ್ಮಪ್ಪ ಇನ್ನೂ ಜೀವಂತವಾಗಿದ್ದೀನಿ. ನನ್ನ ಸ್ನೇಹಿತನ ಮನೇಲಿ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಬೇಡ ಬೇಡ, ನನ್ ಮಗಳು ಅನಾಥೆ ಅಲ್ಲ. ಅವಳಿಗೆ ತವರಿದೆ, ತವರಲ್ಲಿ ನಾನಿದ್ದೀನಿ. ಅಂದ್ರೆ ಆದ್ರೆ
ನನ್ ಮಗಳು ನನ್ ಜೊತೆ ಇರ್ತಾಳೆ. ಅಲ್ಲಮ್ಮ, ತಾತ ಮನೆಗ್ ಸೇರಿಸ್ತಾರ? ಸೇರ್ಸ್ಬೇಕು, ಇಲ್ಲಾಂದ್ರೆ ನಾನು ಆ ಮನೆಯಿಂದ ಆಚೆ ಬರ್ತೀನಿ. ಒಟ್ನಲ್ಲಿ ನೀನ್ ಆ ಮನೆಯಲ್ಲಿ ನನ್ ಜೊತೆ ಇರ್ಬೇಕು ಅಷ್ಟೇ. ನೀನ್ ಆಟೋ ಕರೀರಿ. ನೀನ್ ಕರ್ಕೊಂಬ. ಬಾ. ಅರೆ ಏನಪ್ಪ ಇದು, ಬೆಳಗ್ಗೆ ಬೆಳಗ್ಗೆ ಪಂಚಾಂಗ ಇಟ್ಕೊಂಡ್ಬಿಟ್ಟಿದ್ದೀರಾ? ಇವತ್ತು ಬಹಳ ಒಳ್ಳೆ ದಿನ ದಯ. ನಾವು ಕಳ್ಕೊಂಡಿರೋದು ಮತ್ತೆ ಸಿಗುತ್ತೆ ಅಂತ ಗ್ರಹಗತಿಗಳು ಹೇಳ್ತಾ ಇವೆ. ಇದೇನಪ್ಪ ಹೊಸದಾಗಿ ನೀವು ಗ್ರಹಗತಿಗಳಿಗಿಂತ ಪ್ರೀತಿ ವಿಶ್ವಾಸನ ಬರಲ್ವಾ? ಏನಪ್ಪ, ಸಣ್ಣದಾಗಿ ಆ ಪ್ರೀತಿ ವಿಶ್ವಾಸಗಳೇ ಕೈ ಕೊಡೋಂಗೆ ಕಾಣಿಸ್ತಾ ಇದೆ. ತಾತ, ಪ್ರೀತಿ ವಿಶ್ವಾಸ ಯಾವಾಗ್ಲೂ ಚೆನ್ನಾಗೇ ವರ್ತಿಸುತ್ತೆ, ಆದ್ರೆ ಅದನ್ನ ಗುರುತಿಸೋದ್ರಲ್ಲಿ ಮನುಷ್ಯ ಎಡುತ್ತಾನೆ. ಇದು ನನ್ನ ಅಹಂಕಾರದಿಂದ ಹೇಳ್ತಿರೋ ಮಾತಲ್ಲ, ಅನುಭವದಿಂದ ಹೇಳ್ತಿರೋ ಮಾತು. ರಾಘವ, ನಿಮ್ಮ ತಾತನ್ಗೆ ನಿನಗಿಂತ ಹೆಚ್ಚಿನ ಅನುಭವ ಇದೆ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಅದನ್ನ ಇನ್ನೊಂದ್ಸತಿ ಹೇಳಿ ಅಕ್ಕ. ಇಷ್ಟಕ್ಕೂ ಈ ಮನೆ ಎಷ್ಟೊಂದು ವಿಷಯಗಳು ಇನ್ನೂ ಅರ್ಥ ಮಾಡ್ಕೊಳೋದು ಬಾಕಿ ಇದೆ. ಪಾಪ ರಾಘವನ್ ಯಾಕೆ ಟಾರ್ಗೆಟ್ ಮಾಡ್ತೀರಾ ಚಿಕ್ಕತ್ತೆ? ನನಗನ್ಸೋ ಪ್ರಕಾರ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಅನ್ಕೊಂಡು ನಡ್ಕೊಂಡು ಹೋಗ್ಬೇಕು. ಹೌದೌದು, ಯಾರೆಷ್ಟೇ ಕೆಟ್ಟದ್ ಮಾಡಿದ್ರು ಮಾಡ್ತಾನೆ ಇದ್ರು ಅದನ್ನ ಒಳ್ಳೇದು ಅಂತ ತಿಳ್ಕೋಬೇಕು. ಅಮ್ಮೋರೆ, ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿರೋ ಹಣ್ಣುಗಳಲ್ಲಿ ಇದೊಂದು ಹಣ್ಣು ಕೆಟ್ಟಿದೆ. ಇದನ್ನ ಹಾಗೆ ಇಟ್ರೆ ಇರೋ ಹಣ್ಣುಗಳೆಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಈ ಕೆಟ್ಟೋಗಿರೋ ಹಣ್ಣನ್ನ ಗುರುತಿಸಿ ಅದನ್ನ ಮನೆಯಿಂದ ಆಚೆ ಎಸಿವೆ. ಸದ್ಯ ಎಲ್ರೂ ಮನೇಲೇ ಇದ್ದೀರಲ್ಲ, ಯಾಕಮ್ಮ, ಏನಾಯ್ತು? ಏನೂ ಇಲ್ಲಪ್ಪ. ನಿಮ್ಮೆಲ್ರೂ ಮುಂದೆ ಇವತ್ತು ಒಂದು ವಿಷಯ ಮಾತಾಡಬೇಕಿತ್ತು. ಹಾಗೆ ಒಬ್ಬರನ್ನ ಈ ಮನೆಗೆ ಕರ್ಕೊಂಡು ಬರೋದಕ್ಕೆ ನಿಮ್ಮೆಲ್ಲರೂ ಪರ್ಮಿಷನ್ ಬೇಕಾಗಿತ್ತು. ವೈದೇಹಿ, ನೀನು ಈ ಮನೆ ಮಗಳು. ನೀನ್ ಯಾರನ್ನ ಕರ್ಕೊಂಡು ಬಂದ್ರು ಈ ಮನೆ ಬೇಜಾರು ಮಾಡ್ಕೊಳ್ಳಲ್ಲ. ನಿಜ ಅದ್ಗೆ, ನಾನು ಈ ಮನೆ ಹೆಣ್ಮಗು. ನಾನು ನನ್ನ ಮಗಳನ್ನ ಈ ಮನೆ ಕರ್ಕೊಂಡು ಬಂದ್ರೆ ಪರವಾಗಿಲ್ವಾ?